ಓಕೆ ಬಾಯ್ಸ್, ಈಗ ನಾವು ಗವಿ ಬೆಟ್ಟದ ಕಡೆ ನುಗ್ತಾ ಇದ್ದೀವಿ. ವಿಡಿಯೋ ರೆಕಾರ್ಡ್ ಆಗ್ತಾಯಿದೆ. ನಾವು ರೈಟ್ ಟು ಗವಿ ಬೆಟ್ಟ. ಏನಾಗಲ್ಲ ಏನಾಗಲ್ಲ. ಸೊ ನಾವು ಈಗ ಗವಿ ಬೆಟ್ಟ ಅಡ್ವೆಂಚರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಮಿಸ್ಟರ್ ದೀಪಕ್ ಅವರು ಹಳ್ಳ ಮನಸ್ಸಿನಿಂದ ಹತ್ಕೊಂಡು ಬರ್ತಾಯಿದ್ದಾರೆ. ಓಕೆ, ಇಲ್ಲಿ ವಿಡಿಯೋ ಮಾಡ್ತಾಯಿದ್ದಾರೆ ನಮ್ಮ ಸ್ನೇಹಿತರು. ಗವಿ ಬೆಟ್ಟದ ಕಡೆ ನಮ್ಮ ಪಯಣ ಈಗ. ಸೊ ಇದನ್ನು ಲೀಡ್ ಮಾಡ್ತಾಯಿದ್ದಾರೆ ಮಿಸ್ಟರ್ ಹರೀಶ್. ಎಲ್ಲರೂ ಬರ್ತಾಯಿದ್ದಾರಾ? ಯಸ್. ಮಳೆಯಲಿ ಜೊತೆಯಲಿ ನನ ನೋಡಿ, ಫುಲ್ ಡಾರ್ಕ್ ಆಗ್ತಾಯಿದೆ. ಇಲ್ಲಿಂದ ನಮ್ಮ ಆಫ್ ರೋಡ್ ಟ್ರಯಲ್ ಶುರು. ಊಫ್ ವಾಕ್. ಏನ ರೀ ಟೋಟಲು? 1 2 3 4 5 6 7. ಓಕೆ ಬಾಯ್ಸ್, ಈಗ ಆಫ್ ರೋಡ್ ಟ್ರಯಲ್ ಶುರು. ನಮ್ಮ ಹರಿಯವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹರಿಯವರು CB350 ಓಡಿಸ್ತಾ ಇದ್ದಾರೆ. ಅಡ್ವೆಂಚರ್ ಬಾಯ್ ಮಿಸ್ಟರ್ ದೀಪಕ್ ಬರಲ್ಲ ಅಂದ್ಬಿಟ್ಟು ಮಧ್ಯ ನುಗ್ಗಿಸ್ಕೊ ಹೋಗ್ತಾ ಇದ್ದಾರೆ. ಸೊ ನೈಟ್ ಹೊತ್ತು ಅಡ್ವೆಂಚರ್ ತುಂಬ ಚೆನ್ನಾಗಿರುತ್ತೆ. ಅದು ಈ ಥರ ಕಾಡಲ್ಲಿ ಹೋಗೋದು. ದಿಸ್ ಇಸ್ ಲೆಸ್ ಎಕ್ಸ್ಪೋಸ್ಡ್, ಅಂದರೆ ಅಷ್ಟು ಜನಕ್ಕೆ ಗೊತ್ತಿಲ್ಲ ಇದು, ಈ ರೂಟು ಗವಿ ಬೆಟ್ಟಕ್ಕೆ. ಬೇರೆ ರೂಟೆಲ್ಲ ಹೋಗ್ತಾರೆ ನೋಡಿ, ಇಲ್ಲೆಲ್ಲ ಜೀಪ್ ಟ್ರಯಲ್ಸ್ ಇದೆ. ಸೊ ಆ ರೂಟಲ್ಲೆಲ್ಲ ಹೋಗ್ತಾರೆ. ಸೊ ನನ್ನ ಸಜೆಷನ್ ಏನು ಅಂದರೆ, ಆಫ್ ರೋಡ್ ಮಾಡ್ತಾಯಿದ್ರೆ ದಯವಿಟ್ಟು ನೀವು ರೈಡಿಂಗ್ ಗೇರ್, ಅದಾದಮೇಲೆ ಹೆಲ್ಮೆಟ್ಟು ಎಲ್ಲನೂ ಹಾಕ್ಕೊಂಡು ರೈಡ್ ಮಾಡಿ. ಇಲ್ಲಾಂದರೆ ದಯವಿಟ್ಟು ರೈಡ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೋಡಿ, ಈ ಥರ ಬೇಲಿ ಎಲ್ಲ ಇರುತ್ತೆ, ಕಣ್ಣು ಹೊಡಿಯುತ್ತೆ. ಅದು ಯಾವ ಗಿಡ ಏನು ಅಂತ ಗೊತ್ತಾಗಲ್ಲ, ಅದಕ್ಕೋಸ್ಕರ ಹೇಳೋದು. ಸೊ ಮಿಸ್ಟರ್ ದೀಪಕ್ ಅವರು ನಮ್ಮ ಮುಂದೆ ಇದ್ದಾರೆ, ಅವ್ರ ಮುಂದೆ ಹರೀಶ್ ಇದ್ದಾರೆ. ಇಲ್ಲಿ ಟ್ರಯಲ್ಸ್ ಮಿಸ್ ಆದರೆ ಬೇರೆ ಕಡೆ ಹೊಂಟೋಗ್ತೀವಿ. ಸೊ ಬಿ ಕೇರ್ಫುಲ್ ಆಗಿರಬೇಕು, ಟ್ರಯಲ್ ಮಿಸ್ ಆಗಬಾರ್ದು. ಅದಾದಮೇಲೆ ರೈಡರ್ಸ್ಗಳು ಕಾನ್ಫಿಡೆಂಟಲ್ಲಿ ಇರಬೇಕು. ಈಗ ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ, ಮಧ್ಯದಲ್ಲಿ ಸಡನ್ನಾಗಿ ಯಾರು ಒಬ್ಬರು ಸ್ಲೋ ಮಾಡಿಬಿಟ್ರು ಅಂದರೆ ಹಿಂದೆ ಇರೋರೆಲ್ಲ ಸ್ಟಕ್ ಆಗಿಬಿಡ್ತಾರೆ. ಅದು ಪ್ರಾಬ್ಲಮ್ಮು. ಮುಂದೆ ಸ್ಪೀಡಲ್ಲಿ ಹತ್ತಿಸ್ಕೊಂಡು ಹೊಂಟೋಗ್ಬಿಡ್ಬೇಕು.
ಈಗ ನೋಡ್ತಾ ಇರ್ಬೋದು ನೀವು. ದೀಪಕ್ ಅವರು ಇಂಟರ್ಕಾಮ್ ಆನ್ ಮಾಡಿಲ್ಲ, ಆನ್ ಮಾಡಿದಿದ್ರೆ ಹೇಳ್ಬೋದಾಗಿತ್ತು. ಹಿರಿ ದೀಪಕ್ ಅಂತ. ಸೊ ನಮ್ಮ ಆಫ್ ರೋಡಿಂಗ್ ನಡೀತಾ ಇದೆ. ಸೊ ಆಸ್ ಐ ಸೆಡ್ ಅವಲೇ ಬಂದ್ಬಿಟ್ಟಿತ್ತು ಎದೆ ಮೇಲೇ. ಅದು ಮಳೆಗಾಲದಲ್ಲಿ ಈ ರೋಡ್ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇದೆಲ್ಲ ಇನ್ನೂ ಗ್ರೀನರೀಸ್ ಇರುತ್ತೆ. ಜಾರುತ್ತೆ ಈಗ ಜಾರ್ತಾ ಇಲ್ಲ. ಇಲ್ಲಿ ಬೈಸನ್ಸ್ ಇರುತ್ತೆ ಅಂತ ಹೇಳಿದ್ರು. ಸೊ ನೋಡಿ, ಸದ್ಯಕ್ಕೆ ಯಾವ ಬೈಸನ್ನು ಇಲ್ಲ, ಅಂದರೆ ಸಿಕ್ಕಿಲ್ಲ. ಇಲ್ಲ ಅಂತಲ್ಲ, ಇದೆ, ಬೈಸನ್ಸ್ ಎಲ್ಲ ಇದೆ. ಯಾರೋ ಬೆಂಕಿ ಬೇರೆ ಹಾಕಿದಾರೆ ಅಲ್ಲಿ. ಸೊ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಅಂತ ಕಾಣುತ್ತೆ. ಎಷ್ಟೆಷ್ಟೆಲ್ಲ ಮಾಡ್ತಾರೆ ಇಲ್ಲಿ. ಎಷ್ಟು ದಿನ ಅಂತ ಜಾಗ ಖಾಲಿ ಬಿಟ್ಕೊಂಡಿರ್ತಾರೆ. ಇಫ್ ದಿಸ್ ಬಿಲಾಂಗ್ಸ್ ಟು ಸಮ್ಮನ್, ಯಾರಿಗೂ ಸೇರಿಲ್ಲ ಇದು ಅರಣ್ಯ ಇಲಾಖೆಗೆ ಅಂದರೆ ಹಂಗೆ ಬಿಟ್ಬಿಡ್ತಾರೆ. ಬಟ್ ಕ್ಲೀನ್ ಮಾಡ್ತಾಯಿದ್ದಾರೆ ಅಂದರೆ ಯಾರಿಗಾರು ಸೇರಿರುತ್ತೆ ಇದು. ಆಲ್ರೆಡಿ ನಮ್ಮ ಗಾಡಿ ಫ್ಯಾನು, ರೇಡಿಯೇಟರ್ ಫ್ಯಾನು ಹ್ಞೂ ಅಂತ ಇದೆ, ತಿರುಗಕ್ಕೆ ಶುರು ಆಗಿಬಿಟ್ಟಿದೆ. ಎಂಥ ವ್ಯೂ ತುಂಬ ಚೆನ್ನಾಗಿದೆ ನೋಡಿ. ಇನ್ನೂ ಸೂರ್ಯ ಮುಳುಗ್ತಾ ಇದ್ದಾರೆ. ಆಗಲೇ ಭತ್ತದ ರಾಶಿಗೆ ಹೋಗಿದ್ದು. ಈಗ ಗವಿ ಬೆಟ್ಟ, ಆಗಲೇ ಹೇಳ್ದಂಗೆ ಗವಿ ಬೆಟ್ಟದಲ್ಲಿ ಒಂದು ಶಿವನ ದೇವಸ್ಥಾನ ಇದೆ. ಫ್ಲೋಟಿಂಗ್ ರಾಕ್ ಇದೆಯಲ್ಲ, ಬ್ಯಾಲೆನ್ಸಿಂಗ್ ರಾಕ್ ಆರ್ ಫ್ಲೋಟಿಂಗ್ ರಾಕ್, ಅಲ್ಲಿ ಒಂದು ಜಾಗ ಇದೆ. ಅಲ್ಲಿ ಕಟ್ಟುನಿಟ್ಟಾಗಿ ದೇವ್ರನ್ನ ಪೂಜಿಸ್ತಾರಲ್ಲ, ಶಿವನ ಪೂಜಿಸೋರು ಕಟ್ಟುನಿಟ್ಟಾಗಿ ಸ್ನಾನ ಮಾಡಿಕೊಂಡು ಮಡಿಯಿಂದ ಹೋದರೆ ಆ ದೇವರ ದರ್ಶನ ಪಡಿಬೋದು. ಅದನ್ನು ಬಿಟ್ಬಿಟ್ಟು ಚಿಕನ್ನು ಮಟನ್ನು ಅದು ಇದು ತಿಂದ್ಕೊಂಡು ಸೊ ಅದಕ್ಕೆ ಯಾರು ಅಲ್ಲಿಗೆ ಹೋಗೋ ಪ್ರಯಾಸ ಮಾಡಲ್ಲ. ಓನ್ಲಿ ಪೀಪಲ್ ಹೂ ಫಾಲೋ ರಿಚುವಲ್ ಸೀರಿಯಸ್ಲಿ ಅವ್ರು ಮಾತ್ರ ವಿಸಿಟ್ ಮಾಡ್ತಾರೆ. ಮತ್ತು ನಾವು ಜೀಪ್ ಟ್ರಯಲ್ಸ್ಗೆ ಬಂದು ಹರೀಶ್ಗೆ ಮಿಸ್ ಆಗ್ತಾಯಿದೆ ಟ್ರಯಲ್ಸು. ಸೊ ನಾನು ಇದನ್ನೇ ಹೇಳ್ತಾ ಇದ್ದಿದ್ದು, ನಮಗೆ ಒಂದ್ಸಲಿ ಏನಾದರೂ ಮಿಸ್ ಆಗೋಯ್ತು ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಈಗ ಒಂದು ಕಾನ್ಫಿಡೆನ್ಸಲ್ಲಿ ಒಬ್ಬರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಥರ ಆಫ್ ರೋಡ್ ಮಾಡಬೇಕಾದ್ರೆ ಒಬ್ರನ್ನೊಬ್ರು ಕಚ್ಕೊಬರೋದು ತಪ್ಪು. ಅದ್ರ ಮೇಲೆ ಈ ಥರ ಯಾರು ಬಿದ್ದರೆ ಎತ್ತಕ್ಕೆಲ್ಲ ಆಗಲ್ಲ. ಸೊ ಕೇರ್ಫುಲ್ಲಾಗಿರಬೇಕು. ಇದು ಸ್ಲಿಪ್ಪರಿ ರೋಡ್ ಇದೆ ಒಂದು ಸ್ವಲ್ಪ. ಈಗ ನಾವು ಆ್ಯಕ್ಚುಲಿ ಗವಿ ಬೆಟ್ಟದ ರೋಡ್ ಕನೆಕ್ಟ್ ಆಗಿದ್ದೀವಿ. ವಾವ್, ಇಟ್ಸ್ ಅನ್ ಆಸಮ್ ವ್ಯೂ. ನಮ್ಮ ಹತ್ರ ಆಲ್ಫಾ ಇರೋದ್ರಿಂದ ನೀಟಾಗಿ ಕಾಣ್ತಾ ಇದೆ. ಯಾರೋ ಹಾಂಕ್ ಮಾಡ್ತಾಯಿದ್ದಾರೆ, ಹಾಂಕು. ಏತಕ್ಕೆ ಸುಖ ಸುಮ್ಮನೆ ಹಾರ್ನ್ ನೋಡಿಯುವೆ ಟೌ ಟೌ. ಯಾರೋ ಬುಸು ಅಂತ ಹತ್ತಿಸ್ಕೊಂಡು ಬರ್ತಾ ಇದ್ದಾರೆ. ಮಿಸ್ಟರ್ ಹರೀಶ್ ಹತ್ತಿಸ್ತಾ ಇದ್ದಾರೆ. ಈಗ ನೆಕ್ಸ್ಟು KTM 125 ಹೋಗ್ತಾ ಇದೆ. ಅದರಿಂದ ಎಲ್ಲ ನಿಂತಿದ್ದಾರೆ. ಹೋಗಿ ಹೋಗಿ ಹೋಗಿ
KTM 125 ಸ್ಟಕ್ ಆಗಿದೆ. ನಾವೇ ನುಗ್ಗಿದ್ರೆ ಮಾಸಿ. That's the power of SD Adventure. Wow. ತುಂಬ ಚೆನ್ನಾಗಿದೆ ಸ್ನೇಹಿತರೆ ವ್ಯೂ. So as I said, this is the view of Gavi Betta. ನನ್ನ ಗಾಡಿ ಅರಿ ವೀಲಿಂಗ್ ಮಾಡ್ಕೊ ಬಂದೆ ನಾನು. ಆ್ಯಕ್ಚುಲಿ ವೀಡಿಯೋದಲ್ಲಿ ಐತೆ ಅದು ವೀಲಿಂಗ್ ಆಯಿತು ನಂದು. ಡ್ಯೂಕ್ ಅಡ್ಡ ಇತ್ತಲ್ವಾ, ನಾನು ಟ್ರ್ಯಾಕ್ನ ಚೇಂಜ್ ಮಾಡಿದೆ. ಟ್ರ್ಯಾಕ್ ಚೇಂಜ್ ಮಾಡಿದಾಗ ಅದು ವೀಲ್ ಆಗೋಯ್ತು. ಸೊ ನೋಡ್ತಾ ಇದ್ದೀರಾ, ಇದು ಗವಿ ಬೆಟ್ಟದ ವ್ಯೂ. ನೋಡಿ ಸ್ನೇಹಿತರೆ, ಈ ಥರ ವ್ಯೂಗಳು ತುಂಬ ಇದೆ. ಇನ್ನು ನೋಡಿ ಬಾಟ್ಲದು ಕ್ಯಾಪು. ಸೊ ಈ ಥರ ಇರುತ್ತೆ ವ್ಯೂ. ವಾವ್, so beautiful, so elegant, just looking like a wow. ಅಲ್ಲಿ ನೋಡಿ ಸಿಡ್ಲು ಬಡೀತಿ. ಈಗ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ದಿಸ್ ರಿಯಲಿ ಆಸಮ್. ತುಂಬ ಚೆನ್ನಾಗಿದೆ ಪ್ರಕೃತಿ ಮಡಿಲಲ್ಲಿ. ನೋಡಿ ಅಲ್ಲೆಲ್ಲ ಮಳೆ ಹುಯ್ತಾ ಇದೆ. ಸಿಡ್ಲು ಬಡೀತಾ ಇರೋದು ಕಾಣಿಸ್ತಾ ಇದೆ ಅಲ್ಲಿ. ನೋಡಿ ಸಿಡ್ಲು ಬಡಿದು ಕಾಣಿಸ್ತೀಗ. ಗವಿ ಬೆಟ್ಟದ ರುದ್ರ ರಮಣೀಯ ವೀಕ್ಷಣೆ. ಓಕೆ ಫ್ರೆಂಡ್ಸ್, ಈಗ ನಾವು ಇಲ್ಲಿಂದ ಮೂವ್ ಮಾಡಿದಾಗ ಕ್ಯಾಪ್ಚರ್ ಮಾಡೋಣ. ಅಲ್ಲಿ ನೋಡಿ ಈಗ ಮತ್ತೆ ಸಿಡ್ಲು ಬಡ್ತೈತೆ. ಅದು ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗೈತಾ ಇಲ್ವೋ ಗೊತ್ತಾಯ್ತಾ ಇಲ್ಲ ನನಗೆ. ತುಂಬ ಚೆನ್ನಾಗಿ ಬಡೀತಾ ಇದೆ ಅದು. ಅಲ್ಲಿ ಮಳೆ ಹುಯ್ತಾ ಇದೆ ಅಂತ ಕಡುತ್ತೆ. ನಾವು ಸ್ಕೂಲಲ್ಲಿ ಒಂದು ಇದು ನೋಡಿದ್ದು, ಬೆಟ್ಟದ ಮೇಲೊಂದು ಮನೆ ಮಾಡಿ ಅದು ನೆನಪಾಯ್ತೈತೆ. ವಾವ್, ಇದು ಗವಿ ಬೆಟ್ಟದಲ್ಲಿ ನೀವು ಬಂದರೆ ಈ ಥರದ್ದು ವ್ಯೂ. ಗವಿ ಬೆಟ್ಟದಲ್ಲಿ ಇನ್ನೊಂದು 3-4 ಇದೆ. ಅದು ಬ್ಯಾಲೆನ್ಸಿಂಗ್ ರಾಕ್ ಆ ಕಡೆ ಇರುತ್ತೆ. ಸೊ ಹುಮ್ಮಸ್ಸಲ್ಲಿ ಹತ್ಕೊಂಡ್ಬಂದ್ಬಿಟ್ಟೆ. ಯಾವ್ಯಾವ ಬಂಡೆ ಐತೆ ಇದು ನೋಡಿ. ಇದೆಲ್ಲ ನಮ್ಮ ಟ್ರೂಪ್. ಎಲ್ಲರೂ ನನ್ನೇ ಕಾಪಿ ಮಾಡಿ. ತುಂಬ ಚೆನ್ನಾಗಿದೆ. ಓಕೆ ಬಾಯ್ಸ್, ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಎ ಬ್ರೇಕ್. ಜೈ ಶ್ರೀರಾಮ್.